ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರಾ? ನೀವು ಅವರನ್ನು ತುಂಬ ಇಷ್ಟಪಡ್ತಿದ್ದೀರಾ, ಆದರೆ ಅವರು ನಿಮ್ಮ ಕಡೆ ಗಮನವನ್ನು ಕೂಡ ಕೊಡ್ತಾ ಇಲ್ವಾ? ಅಥವಾ ನೀವು ಯಾರನ್ನಾದರೂ ಅಟ್ರಾಕ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ, ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಯಾಕಂದರೆ ಇವತ್ತು ನಾನು ನಿಮಗೆ ಹೇಳ್ಕೊಡುವಂಥ ಟಾಪಿಕ್ ಯೂನಿವರ್ಸ್ನ ಒಂದು ಪವರ್ಫುಲ್ ರೂಲ್. ಇದನ್ನು ಸರಿಯಾಗಿ ಫಾಲೋ ಮಾಡಿದರೆ ಯಾರನ್ನಾದರೂ ಕೂಡ ನ್ಯಾಚುರಲ್ ಆಗಿ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೋಬಹುದು. ಇವತ್ತಿನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಲಾಸ್ಟಲ್ಲಿ ನಾನು ಒಂದು ಸೀಕ್ರೆಟ್ ಟೆಕ್ನಿಕನ್ನು ಹೇಳ್ಕೊಡ್ತಿದ್ದೇನೆ. ಅದು 100% ಕೆಲಸ ಮಾಡುತ್ತೆ. ವಾಟ್ ಈಸ್ ಅಟ್ರಾಕ್ಷನ್? ಮೊದಲು ನಾವು ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಿಳಿದುಕೋಬೇಕು. ಅಟ್ರಾಕ್ಷನ್ ಅಂದರೆ ಏನು? ಅಟ್ರಾಕ್ಷನ್ ಅಂದರೆ ನೀವು ಯಾರನ್ನಾದರೂ ಫೋರ್ಸ್ ಮಾಡಿ ನಿಮ್ಮ ಕಡೆ ಬರೆಸೋದು ಅಂತ ಅಲ್ಲ. ಅಟ್ರಾಕ್ಷನ್ ಅಂದರೆ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ನ ನೋಡಿ ಅವರ ಮನಸ್ಸು ನ್ಯಾಚುರಲಿ ನಿಮ್ಮ ಕಡೆ ಸೆಳೆಯುವಂಥದ್ದು. ಯೂನಿವರ್ಸ್ನಲ್ಲಿ ಒಂದು ಲಾ ಇದೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ. ಅಂದರೆ ನೀವು ಯಾವ ಎನರ್ಜಿನಲ್ಲಿ ಇದ್ದೀರೋ ಅದೇ ಎನರ್ಜಿ ಇರುವಂತಹ ಜನ ನಿಮ್ಮ ಜೀವನಕ್ಕೆ ಬರ್ತಾರೆ. ನೀವು ಹ್ಯಾಪಿಯಾಗಿದ್ದರೆ ಹ್ಯಾಪಿ ಜನ ಬರ್ತಾರೆ. ನೀವು ಕಾನ್ಫಿಡೆಂಟ್ ಆಗಿದ್ದರೆ ಕಾನ್ಫಿಡೆಂಟ್ ಜನ ಅನ್ನೋದು ಅಟ್ರಾಕ್ಟ್ ಆಗ್ತಾರೆ. ಆದ್ದರಿಂದ ಫಸ್ಟ್ ಸ್ಟೆಪ್ ಏನು ಅಂದರೆ ನಿಮ್ಮ ಸೆಲ್ಫ್ ಎನರ್ಜಿಯನ್ನು ಚೇಂಜ್ ಮಾಡ್ಕೋಬೇಕು. ಸ್ಟೆಪ್ ನಂಬರ್ 1, ಸೆಲ್ಫ್ ಲವ್. ತುಂಬ ಪವರ್ಫುಲ್ ಆದಂತಹ ಸ್ಟೆಪ್ ಇದು. ಯಾವುದು? ಸೆಲ್ಫ್ ಲವ್. ನೀವು ನಿಮ್ಮನ್ನೇ ಪ್ರೀತಿಸದಿದ್ದರೆ ಯಾರು ಕೂಡ ನಿಮ್ಮನ್ನ ಪ್ರೀತಿಸೋದಿಲ್ಲ. ಇದು ರಿಯಾಲಿಟಿ, ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ಮಿರರ್ ಮುಂದೆ ನಿಂತ್ಕೊಳ್ಳಿ, ಹಾಗೆಯೇ ಈ ರೀತಿ ಹೇಳ್ಕೊಳ್ಳಿ, ನಾನು ತುಂಬ ವ್ಯಾಲ್ಯೂಯಬಲ್ ವ್ಯಕ್ತಿ, ನನ್ನನ್ನು ಯಾರಾದರೂ ಕೂಡ ತುಂಬ ಈಸಿಯಾಗಿ ಪ್ರೀತಿಸ್ತಾರೆ. ನಿಮ್ಮ ಮೈಂಡ್ಗೆ ಈ ಸಿಗ್ನಲ್ ಅನ್ನು ಕೊಡಿ. ನೀವು ನಿಮ್ಮನ್ನ ಗೌರವಿಸಿದ್ರೆ ಯೂನಿವರ್ಸ್ ಕೂಡ ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸುತ್ತದೆ. ಅಟ್ರಾಕ್ಷನ್ ಸ್ಟಾರ್ಟ್ ಆಗೋದು ಸೆಲ್ಫ್ ಲವ್ ಇಂದಾನೆ. ಸ್ಟೆಪ್ ನಂಬರ್ 2, ಕ್ಲಿಯರ್ ಇಂಟೆನ್ಷನ್. ನೀವು ಯಾವ ವ್ಯಕ್ತಿಯನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ನಿಮ್ಮ ಮೈಂಡಲ್ಲಿ ಇರಬೇಕು. ಅವರ ಕ್ವಾಲಿಟೀಸ್ ಏನು, ಅವರು ಹೇಗಿರಬೇಕು, ಎಕ್ಸಾಂಪಲ್ ಕೇರಿಂಗ್ ಆಗಿರಬೇಕಾ, ಲಾಯಲ್ ಆಗಿರಬೇಕಾ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕಾ, ಇದನ್ನು ಬರೆಯಿರಿ. ಯಾಕಂದರೆ ಯೂನಿವರ್ಸ್ಗೆ ಕ್ಲಾರಿಟಿ ಅನ್ನೋದು ಬೇಕಾಗಿರುತ್ತೆ. ನೀವು ಕ್ಲಿಯರ್ ಆಗಿದ್ದರೆ ಯೂನಿವರ್ಸ್ ಫಾಸ್ಟಾಗಿ ವರ್ಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸ್ಟೆಪ್ ನಂಬರ್ 3, ವಿಜುವಲೈಸೇಷನ್. ಕಣ್ಣು ಮುಚ್ಚಿ ಇಮ್ಯಾಜಿನೇಷನ್ ಮಾಡಿ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿದ್ದಾನೆ ಅಂತ, ಆ ವ್ಯಕ್ತಿ ನಗ್ತಿದ್ದಾನೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಇಲ್ಲಿ ಫೀಲಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಫೀಲ್ ಮಾಡಿ, ಆಲ್ರೆಡಿ ಅವರು ನಿಮ್ಮ ಲೈಫ್ನಲ್ಲಿ ಜೀವಿಸ್ತಾ ಇದ್ದಾರೆ ಅನ್ನೋ ಹಾಗೆ ಫೀಲ್ ಮಾಡಿ. ನಿಮ್ಮ ಹಾರ್ಟ್ನಲ್ಲಿ ಲವ್ ಅನ್ನು ಫೀಲ್ ಮಾಡಿ. ಇದು ಸಬ್ಕಾನ್ಸಿಯಸ್ ಮೈಂಡ್ಗೆ ಪವರ್ಫುಲ್ ಸಿಗ್ನಲ್ ಅನ್ನು ಕೊಡುತ್ತೆ. ಸ್ಟೆಪ್ ನಂಬರ್ 4, ಡಿಟ್ಯಾಚ್ಮೆಂಟ್. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನೀವು ಡಿಸಪರೇಟ್ ಆಗದಿದ್ದರೆ ಯೂನಿವರ್ಸ್ ಬ್ಲಾಕ್ ಆಗುತ್ತೆ. ಅವರು ಬರಲೇಬೇಕು ಅಂತ ಫೋರ್ಸ್ ಮಾಡಿದರೆ ಅದು ರಿವರ್ಸ್ ಆಗುತ್ತೆ. ನೀವು ರಿಲ್ಯಾಕ್ಸ್ ಆಗಿ ಇರಬೇಕು. ಟ್ರಸ್ಟ್ ದ ಯೂನಿವರ್ಸ್. ನೀವು ಎನರ್ಜಿಯನ್ನು ಸೆಂಡ್ ಮಾಡಿ ನಂತರ ಲೆಟ್ ಗೋ ಮಾಡಿ. ಇದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ. ಸ್ಟೆಪ್ ನಂಬರ್ 5, ಬಿಕಮ್ ಅಟ್ರಾಕ್ಟಿವ್ ಎನರ್ಜಿ. ನಿಮ್ಮ ಪರ್ಸನಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಕಾನ್ಫಿಡೆಂಟ್ ಆಗಿ ಮಾತನಾಡಿ, ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರಿ. ನಿಮ್ಮ ಲೈಫ್ ಇಂಟ್ರೆಸ್ಟಿಂಗ್ ಆಗಿ ಇರಲಿ. ಜನರು ನ್ಯಾಚುರಲಿ ನಿಮ್ಮ ಕಡೆ ಬರ್ತಾರೆ. ಅಟ್ರಾಕ್ಷನ್ ಅನ್ನೋದು ನೀವು ಆಗುವಂತಹ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾನು ನಿಮಗೊಂದು ಸೀಕ್ರೆಟ್ ಆದಂತಹ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೇನೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಣ್ಣು ಮುಚ್ಚಿ ಆ ವ್ಯಕ್ತಿಯ ಫೇಸ್ ಅನ್ನ ಇಮ್ಯಾಜಿನ್ ಮಾಡಿ. ಸ್ಲೋ ಆಗಿ ಹೇಳಿ, ನೀನು ನನ್ನ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದೀಯಾ, ನೀನು ನನ್ನನ್ನು ಇಷ್ಟಪಡ್ತಾ ಇದ್ದೀಯಾ. ಈ ರೀತಿ 21 ದಿನ ಮಾಡಿ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕನೆಕ್ಟ್ ಆಗುತ್ತೆ. ರಿಸಲ್ಟ್ಸ್ ಅನ್ನೋದು ಕೂಡ ನೀವು 100% ನೋಡ್ತೀರಾ. ಸ್ನೇಹಿತರೆ, ಈ ಯೂನಿವರ್ಸ್ ರೂಲ್ ಅನ್ನೋದು ಸಿಂಪಲ್ ಆಗಿದ್ರೂ ತುಂಬ ಪವರ್ಫುಲ್ ಆಗಿದೆ. ನೀವು ನಿರಂತರತೆಯಿಂದ ಇದನ್ನು ಮಾಡಿದರೆ 100% ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ಪವರ್ಫುಲ್ ವಿಡಿಯೋಗಳಿಗಾಗಿ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಲವ್, ಹ್ಯಾಪಿನೆಸ್, ಸಕ್ಸಸ್ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.